ಸರಿ, ಜಾತಿ ಗಣತಿ ಬಿಡುಗಡೆ ಮಾಡಬೇಕು ಅಂತಂದು ಹೇಳ್ತಿದ್ದಾರೆ, ಆದರೆ ಒಂದು ಕಡೆ ಬೇಡ ಅಂತಂದು ಹೇಳ್ತಿದ್ದಾರೆ. ಈಗ ಮೊದಲು ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿದರು. ಬರೀ ಜಾತಿ ಗಣತಿ ಒಂದೇ ಅಲ್ಲ, ಅವರ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆ ಏನಿದೆ ಎಲ್ಲ ಸಮುದಾಯಗಳಲ್ಲಿ ಅದನ್ನು ಕೂಡ ಅದರಲ್ಲಿ ಸೇರಿಸಿ ಅವರು ವರದಿಯನ್ನು ಕೊಡಬೇಕು ಅಂತ ಅವ್ರನ್ನ ನೇಮಕ ಮಾಡಿದರು. ಈಗ ಅವರ ಅವಧಿಯ ನಂತರ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಅಧ್ಯಕ್ಷರಿದ್ದಾರೆ, ಅತಿ ಶೀಘ್ರದಲ್ಲೇ ವರದಿಯನ್ನು ಕೊಡೋರಿದ್ದಾರೆ. ಆ ವರದಿಯ ಅಂಶಗಳು ಏನಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಕರಾರುವಕ್ಕಾಗಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಮಾಹಿತಿಯಲ್ಲ, ಊಹೆ ಆಧಾರದ ಮೇಲೆ ಮಾತನಾಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುವುದಿಲ್ಲ. ಈ ಆಯೋಗ ಏನು ಜಯಪ್ರಕಾಶ್ ಹೆಗಡೆ ಅವರ ಅಂತಿಮ ವರದಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನು ಸಲ್ಲಿಕೆ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಸಲ್ಲಿಕೆಯಾದ ನಂತರ ಎಲ್ಲರೂ ಕೂಡ ಅದನ್ನು ಪರಾಮರ್ಶೆ ಮಾಡ್ಬೋದು. ಪರಾಮರ್ಶೆಯನ್ನು ಮಾಡಿ ಆ ಅಂಶಗಳಲ್ಲಿ ಇರ್ತಕ್ಕಂಥ ಏನಾದರೂ ಕೂಡ ಯಾವುದೇ ಸಮುದಾಯಕ್ಕೆ ಹಾನಿಕರ ಆಗ್ತಕ್ಕಂಥ ಇದ್ದರೆ ಆ ಅಂಶಗಳನ್ನು ನಾವು ಚರ್ಚೆ ಮಾಡಿ ಸಂಪುಟದಲ್ಲಿ ಮತ್ತು ಸಾರ್ವಜನಿಕ ಡೊಮೈನಲ್ಲೂ ಕೂಡ ಚರ್ಚೆಗಳನ್ನು ಮಾಡಿ ಸಾಧಕ ಬಾಧಕಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಅಂತಿಮವಾಗಿ ಸಮಾಜಮುಖಿಯಾದ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತದೆ. ವರದಿ ಇನ್ನೂ ಆಚೆಗೆ ಬಂದಿಲ್ಲ, ವರದಿಲಾಗಿದೆ ಹೀಗಿದೆ ಅಂತಕ್ಕಂಥದ್ದು ಊಹೆಗಳ ಆಧಾರದ ಮೇಲೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುತ್ತೆ.